ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಇವತ್ತಿನ ಬ್ಲಾಗ್ ವಿಶೇಷತೆ ಏನಪ್ಪ ಅಂತ ಹೇಳೋದಾದರೆ ಚಾಮುಂಡಿ ಬೆಟ್ಟದ ವ್ಲಾಗ್ ಆಗಿರುತ್ತೆ. ಚಾಮುಂಡಿ ಬೆಟ್ಟ ನಮಗೆ ತುಂಬ ವಿಶೇಷತೆ ಯಾಕಪ್ಪ ಅಂತ ಹೇಳೋದಾದರೆ ನಾವು ಚಾಮುಂಡಿ ಬೆಟ್ಟದ ಪಕ್ಕದಲ್ಲೇ ಇರುವಂತಹ ಏರಿಯಾದವರು. ಹಾಗಾಗಿ ನಮಗೆ ಚಾಮುಂಡಿ ಬೆಟ್ಟ ಒಂದು ಬೆಟ್ಟ ಮಾತ್ರ ಅಲ್ಲ, ಅದು ನಮಗೆ ಒಂದು ಎಮೋಷ್ನಲ್ ಕೂಡ ಆಗಿರುತ್ತೆ. ಸೊ ಇವತ್ತಿನ ವಿಶೇಷತೆ ನಮ್ಮ ಈ ಬ್ಲಾಗಲ್ಲಿ ಚಾಮುಂಡಿ ಬೆಟ್ಟದ ಮಹತ್ವ ಏನು, ನಮಗೂ ಚಾಮುಂಡಿ ಬೆಟ್ಟಕ್ಕೂ ಹೇಗೆ ಕನೆಕ್ಟಿವಿಟಿ ಇದೆ ಅನ್ನೋದ್ರ ಬಗ್ಗೆ ಎಲ್ಲ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೇನೆ. ಮೊದಲಿಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ, ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಾನು ಕೆಲವು ಧಾರ್ಮಿಕ ವಿಚಾರಗಳನ್ನು ಮತ್ತು ನನ್ನ ಕೆಲವೊಂದು ಅನುಭವಗಳನ್ನು ಕೂಡ ನಾನು ಈ ದಿನನಿತ್ಯದ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಹಾಗಾಗಿ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಚಾಮುಂಡಿ ಬೆಟ್ಟಕ್ಕೆ ಬರುವಂಥ ಪ್ಲ್ಯಾನೇ ಹೇಗಾಯ್ತಪ್ಪ ಅಂತ ಹೇಳೋದಾದರೆ, ನನ್ನ ಸಿಸ್ಟರ್ಸ್ ಇಬ್ಬರೂ ನಾನು ಈ ಟ್ಯೂಸ್ಡೇ ಹೋಗೋಣ ಅಂತ ಮುಂಚೆನೇ ಪ್ಲ್ಯಾನ್ ಆಗಿತ್ತು. ಅದೇ ರೀತಿ ಅರ್ಲಿ ಮಾರ್ನಿಂಗ್ ನನ್ನ ಸಿಸ್ಟರ್ ಕಾಲ್ ಮಾಡಿದರು, ಎಲ್ಲರೂ 10 ಗಂಟೆಗೆ ಹೊರಡೋಣ ಅಂತ ಹೇಳಿದ್ವಿ. ಹಾಗೆ ಕೆ ಜಿ ಕೊಪ್ಪಲಿಂದ ನನ್ನ ತಂಗಿ ಕುಮಾರಿ ಅಮ್ಮನ ಮನೆಗೆ ಬಂದಳು, ಮತ್ತು ಇನ್ನೊಬ್ಬರು ಸಿಸ್ಟರ್ ಕೋಮಲ ಕೂಡ ಅಮ್ಮನ ಮನೆಗೆ ಬಂದರು. ಸೊ ರೆಡಿಯಾಗಿ ಎಲ್ಲರೂ ಒಟ್ಟಿಗೆ ಅಮ್ಮ, ಮಿಸ್ಟಿ ಹಾಗೂ ವೈಶು ಇಷ್ಟು ಮೆಂಬರ್ಸ್ ಎಲ್ಲರೂ ಒಟ್ಟಿಗೆ ಕಾರಲ್ಲಿ ಹೊರಟು ಬಂದ್ವಿ. ನೋಡಿ, ಚಾಮುಂಡಿ ಬೆಟ್ಟ ನಮಗೆ ಇಷ್ಟು ನಿಯರ್ ಇದ್ದರೂ ಕೂಡ ನಾವು ಹೋಗಿ ತುಂಬ ದಿನ ಆಗಿತ್ತು. ಹಾಗೆ ಮಾಡೋದಲ್ವ ಎಲ್ರೂ. ಅಂದರೆ ಹೊರಗಡೆಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀವಿ. ಇಲ್ಲಿಂದ ತುಂಬ ಎಷ್ಟೋ ಕಿಲೋಮೀಟರ್ಸ್ ದೂರಕ್ಕೆ ನಾವು ದೇವ್ರ ದರ್ಶನಕ್ಕೆ ಹೋಗ್ತೀವಿ. ಸೊ ನಮ್ಮ ಮನೆ ಹತ್ರ ಇರುವಂಥ ದೇವಸ್ಥಾನಗಳಿಗೆ ನಾವು ತುಂಬ ಇಗ್ನೋರ್ ಮಾಡ್ತೀವಿ. ಅಂದರೆ ಮನೆ ಹತ್ರ ಇರೋದು ಅಂದರೆ ಮನೆಯವ್ರ ಥರ, ಅಂದರೆ ಹೋಗ್ಬೋದು ಯಾವಾಗಿದ್ರೂ ಅನ್ನೋ ಥರ ಸ್ವಲ್ಪ ನೆಗ್ಲಿಜೆನ್ಸ್ ಇರುತ್ತಲ್ವ. ಸೊ ಹಾಗಾಗಿ ನಾವು ಚಾಮುಂಡಿ ಬೆಟ್ಟನ ನಾನು ಮೋಸ್ಟ್ಲಿ ನಾನು 1 ಇಯರ್ ಮೇಲೆ ಆಗಿಬಿಟ್ಟಿದೆ ಅನಿಸುತ್ತೆ ಚಾಮುಂಡಿ ಬೆಟ್ಟ ಬಂದು. ಯಾಕಂದರೆ ನಾವು ಪ್ರತಿ ವರ್ಷ ನಾವು ಹೇಗೆ ಹೋಗ್ತಾ ಇದ್ವಿ ಅಂದರೆ, ಯಾವಾಗಲೂ ಹುಣ್ಣಿಮೆಯಲ್ಲಿ ಬೆಟ್ಟನ ನಾವು ಕಾಲ್ನಡಿಗೆನಲ್ಲಿ ಹತ್ಕೊಂಡು ಹೋಗ್ತಾ ಇದ್ವಿ. ಸೊ ಪ್ರತಿ ತಿಂಗಳು ಕೂಡ ನಾವು ಎಲ್ಲರೂ ಕೂಡ, ಅಂದರೆ ನನ್ನ ಮಾವನ ಮನೆಯವರಾಗಿರ್ಬೋದು, ಹಾಗೆ ನಮ್ಮ ವಿಜಯಕ್ಕ, ನನ್ನ ಕಸಿನ್ಸ್ ಎಲ್ಲರೂ ಟೋಟಲಿ 15 ಮೆಂಬರ್ಸ್ ಎಲ್ಲರೂ ನಾವು ಒಟ್ಟಿಗೆ ಬೆಳಗ್ಗೆ ಮಾರ್ನಿಂಗ್ 6 o'clock ಸೊ ಪಾದದ ಹತ್ರ ಎಲ್ಲರೂ ಬರ್ತಾಯಿದ್ವಿ. ಎಲ್ಲರೂ ಒಟ್ಟಿಗೆ ಬೆಟ್ಟನ ಕುಂಕುಮ ಹಚ್ಕೊಂಡು ನಾವು ನಡ್ಕೊಂಡು ಹತ್ತುತ್ತಾ ಇದ್ವಿ. ಹತ್ತಿ ಹೋಗಿ ಅಲ್ಲಿ ದರ್ಶನ ಮಾಡಿ ಬರ್ತಾಯಿದ್ವಿ. ಇದು ಪ್ರತಿ ತಿಂಗಳು ನಾವೆಲ್ಲರೂ ಮಾಡ್ತಾಯಿದ್ದಿದ್ದು ಒಂದು ಅಭ್ಯಾಸ ಆಗೋಗಿತ್ತು. ಸ್ವಲ್ಪ ದಿನ ಆದಮೇಲೆ ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ, ಮರ್ತೋಗಿದೆ. ಸೊ ಸ್ವಲ್ಪ ಗ್ಯಾಪ್ ಆಯಿತು. ಅದಾದಮೇಲೆ ಈಗ ನಮಗೆ ಹೋಗೋದಕ್ಕೆ ಆಗಿರಲಿಲ್ಲ. ನಾನಂತೂ ಹೋಗಿ 1 ಇಯರ್ ಆಗಿಬಿಟ್ಟಿತ್ತು. ಸೊ ನೋಡಿ, ಇಷ್ಟು ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಇಷ್ಟು ದಿನ ಆಗಿತ್ತು ಬಂದು. ಸೊ ಇವತ್ತು ನಾನು ಹೇಗೋ ಹೋಗೋಣ ಅಂತ ಹೇಳ ಮನಸ್ಸು ಮಾಡಿ ಬಂದಿದ್ದಾಯಿತು. ಮುಂಚೆ ಎಲ್ಲ ದೇವಸ್ಥಾನದ ಹತ್ರದವರೆಗೂ ವೆಹಿಕಲಲ್ಲಿ ಹೋಗ್ತಾಯಿದ್ವಿ. ಬಟ್ ಇವಾಗ ಕಾರನ್ನು ಇಲ್ಲೇ ಕಾರ್ ಪಾರ್ಕಿಂಗ್ ಹತ್ರ, ಅಂದರೆ ಬೇಸಲ್ಲಿ ಹಾಕಿ ಅಲ್ಲಿಂದ ಲಿಫ್ಟಲ್ಲಿ ನಾವು ಮೇಲ್ಗಡೆ ಗ್ರೌಂಡ್ ಫ್ಲೋರಿಗೆ ಹೋಗಿ ಅಲ್ಲಿಂದ ಹೋಗಬೇಕಾಗಿರತ್ತೆ. ಮುಂಚೆ ಎಲ್ಲ ವೆಹಿಕಲ್ಸ್ ದೇವಸ್ಥಾನದ ಪಕ್ಕದವರೆಗೂ ಹಾಕ್ಬೋದಿತ್ತು. ಬಟ್ ಆದರೆ ಇವಾಗ ಆಗಲ್ಲ. ತುಂಬ ದೂರದಲ್ಲಿನೇ ವೆಹಿಕಲ್ಸ್ನೆಲ್ಲ ಪಾರ್ಕ್ ಮಾಡೋ ವ್ಯವಸ್ಥೆ ಇದೆ. ಅಲ್ಲೇ ಪಾರ್ಕ್ ಮಾಡಿ ಅಲ್ಲಿಂದ ನಾವು ನಡ್ಕೊಂಡೆ ಈ ಮಳಿಗೆಗಳು ಏನೆಲ್ಲ ಇಲ್ಲಿ ಅಂಗಡಿ ಮಳಿಗೆಗಳು ಕಾಣಿಸುತ್ತೆ, ಈ ಮಳಿಗೆಗಳ ಈ ದಾರಿಯಿಂದ, ಈ ರೂಟಿಂದನೇ ನಾವು ದರ್ಶನಕ್ಕೆ ದೇವಸ್ಥಾನ ಗೋಪುರದ ಹತ್ರಕ್ಕೆ ಹೋಗಬೇಕಾಗಿರುವಂಥದ್ದು. ಸೊ ಹೋಗುವಾಗ ಈ ಥರದ್ದೆಲ್ಲ ನಾವು ಕಣ್ಣಲ್ಲಿ ನೋಡ್ತಾ ಹೋಗ್ತಾ ಇರ್ತೀವಲ್ಲ. ಸೊ ಏನೋ ಒಂಥರ ಖುಷಿ ಅನಿಸುತ್ತೆ. ಒಂಥರ ನಮಗೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನಪಾಗುತ್ತೆ. ಪ್ರತಿಯೊಂದನ್ನು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಪುಟ್ಟು ಏನೋ ಹೇರ್ ಕ್ಲಿಪ್ಸಿಂದ ಹಿಡಿದು ಸಣ್ಣ ಸಣ್ಣ ಗೊಂಬೆಗಳಾಗಿರ್ಬೋದು. ಸೊ ಎಲ್ಲವೂ ನಾವು ನೋಡ್ಕೊಂಡು ಹೋಗ್ತಾ ಇದ್ವಿ. ಏನಾದರೂ ಯೂಸ್ ಆಗುವಂಥ ತೊಗೋಬಹುದಾ ಅಂತ ನೋಡ್ತಾ ಇದ್ವಿ. ಬಟ್ ಫಸ್ಟು ದೇವ್ರ ದರ್ಶನ ಆಗಿಬಿಡಲಿ, ಯಾಕಂದರೆ 1 ಗಂಟೆ ನಾವು ಕರೆಕ್ಟಾಗಿ ಹೋಗ್ತಾ ಇರುವಾಗ, ಸೊ 2 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ. ಸೊ ಫಸ್ಟು ದರ್ಶನ ಮಾಡಿಬಿಡೋಣ ಅಂತ ಹೇಳಿ ಎಲ್ಲರೂ ಬೇಗ 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 ಹೊರಡ್ತಾ ಇದ್ದೀವಿ. ಬಟ್ ನಡೆಯೋದಕ್ಕಾಗ್ತಾಯಿಲ್ಲ, ಯಾಕಂದರೆ ತುಂಬ ಬಿಸಿಲಿದೆ. ಹಾಗಾಗಿ ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ಹೋಗ್ತಾ ನನ್ನ ಮಗಳು ಮತ್ತು ನನ್ನ ಕೋಮಲ ಮಗಳು ವೈಶು ಎಲ್ಲರೂ ಸೊ ಅಲ್ಲಿ ಏನೇ ಇದೆ ಅದನ್ನೆಲ್ಲ ನೋಡ್ತಾ ಬರ್ತಿದ್ದಾರೆ. ಅಮ್ಮ ತೆಕ್ಕೊಡು ಅಂತಿದ್ದಾರೆ. ಇಲ್ಲ, ಫಸ್ಟ್ ದರ್ಶನ ಆಗಲಿ, ಅಲ್ಲಿಂದ ಬಂದು ಬೇಕಿದ್ರೆ ನೋಡೋಣ ಇನ್ನೊಂದು ಸಲ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಕರ್ಕೊಂಡು. ಸೊ ಮಾಮೂಲಿ ಕ್ರೌಡ್ ಇದೆ, ಅಂದರೆ ತುಂಬ ಕ್ರೌಡ್ ಇಲ್ಲ, ಹಾಗಂತ ಕಡಿಮೆನೂ ಇಲ್ಲ, ಒಂದು ಆವ್ರೇಜಲ್ಲಿ ಕ್ರೌಡ್ ಇದ್ದೇ ಇದೆ. ಬಟ್ ಸ್ಲಿಪ್ಪರ್ಸ್ ಎಲ್ಲ ಹೊರಗಡೆನೆ ಬಿಟ್ಟು ಅಲ್ಲಿಂದ ನಾವು ನೋಡ್ಕೊಂಡು ಹೋಗುವಾಗಂತೂ ಕಾಲೆಲ್ಲ ಕೆಂಡಾದ್ಮೇಲೆ ಹೋಗ್ತಾ ಇದ್ದೀವಿ ಅನ್ನೋ ಫೀಲ್ ಆಗ್ತಿದೆ. ಇಷ್ಟು ಮಧ್ಯಾಹ್ನದ ಉರಿ ಬಿಸಿಲಲ್ಲೂ ಕೂಡ ಬರಿಗಾಲಲ್ಲಿ ಜನ ಹೇಗೆ ಓಡಾಡ್ತಿದ್ದಾರೆ, ತುಂಬ ಬಿಸಿಲಿತ್ತು. ಸೊ ಹೇಗೋ ನಾವು ಅಲ್ಲಿಂದ ಡೈರೆಕ್ಟಾಗಿ ಫ್ರಂಟಿಂದ ನಾವು ಗರ್ಭಗುಡಿ ಒಳಗಡೆ
ಹೋಗೋದಕ್ಕೆ ಅಂತ ಕ್ಯೂವಲ್ಲಿ ನಿಂತಿದ್ದೀವಿ. ತುಂಬ ಕ್ರೌಡ್ ಇದೆ. ಆ ಕ್ರೌಡಲ್ಲೂ ಕೂಡ ಈಗ ದರ್ಶನಕ್ಕೆ ಅಂತ ನಿಂತಿದ್ದೀವಿ. ಸೊ ಆದಷ್ಟು ಬೇಗನೆ ದರ್ಶನ ಆಯಿತು. ಯಾಕಂದರೆ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ಫಾಸ್ಟಾಗಿ ಬೇಗ ಬೇಗ ಬಿಡ್ತಾಯಿದ್ರು. ಹಾಗಾಗಿ ದೇವಸ್ಥಾನದಲ್ಲಿ ಅಮ್ಮನ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರು ನೋಡ್ತಾ ಇದ್ದರೆ ಏನೋ ಒಂಥರ ಮನಸ್ಸಲ್ಲಿ ವೈಬ್ರೇಟ್ ಆಗೋ ಥರ ಅಷ್ಟು ಖುಷಿ ಅನ್ನಿಸ್ತಾಯಿತ್ತು. ದರ್ಶನ ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ಮುಗಿಸ್ಕೊಂಡು ಬಂದು ಮಂಗಳಾರತಿ ಎಲ್ಲ ತೊಗೊಂಡ್ವಿ. ಸೊ ನೀವು ಇವಾಗ ನೋಡ್ತಾ ಇರೋ ಈ ಪ್ಲೇಸು ನಾವು ಪ್ರತಿ ತಿಂಗಳು ನಾವು ದೀಪ ಹಚ್ಚೋದಕ್ಕೆ ಇಲ್ಲಿ ಬರ್ತಾಯಿದ್ವಿ. ಅಂದರೆ ಮೆಟ್ಲು ಹತ್ಕೊಂಡು ಬಂದಾಗ ಅಲ್ಲಿ ದೀಪ ಹಚ್ಚಿ ಬರೋದು. ಇದು ನಮಗೆ ಒಂದು ರೂಢಿ ಆಗಿತ್ತು ಆಗ. ಸೊ ಅದು ನೆನಪಾಗ್ತಾಯಿತ್ತು. ಅದಕ್ಕೆ ಅದನ್ನು ವಿಡಿಯೋ ಮಾಡಿಕೊಂಡೆ. ಅಮ್ಮನ ಶಕ್ತಿ ಬಗ್ಗೆ ಹೇಳೋದಾದರೆ ನಿಮಗೆಲ್ರಿಗೂ ಗೊತ್ತೇ ಇದೆ. ನಮ್ಮ ಶಕ್ತಿ ಸ್ವರೂಪಿಣಿ, ಮಹಿಷಾಸುರ ಮರ್ದಿನಿ, ನಾನಾ ರೀತಿಯ ಹೆಸರುಗಳಿರುವಂಥ ನಮ್ಮ ಚಾಮುಂಡೇಶ್ವರಿ ನಿಜಕ್ಕೂ ನಮ್ಮೆಲ್ಲರಿಗೂ, ಎಲ್ಲ ಹೆಣ್ಮಕ್ಳುಗಳಿಗೂ ದೊಡ್ಡ ಶಕ್ತಿಯಾಗಿ ನಮ್ಮ ಜೊತೆ ಯಾವಾಗಲೂ ಇರ್ತಾರೆ. ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ದೀವಿ. ಯಾಕಂದರೆ ನಾವು ನಾಡದೇವತೆ, ಅಧಿದೇವತೆ ಚಾಮುಂಡೇಶ್ವರಿ ಆ ಒಂದು ತಪ್ಪಲಿನಲ್ಲಿ ನಾವಿರೋದು ನಿಜವಾಗ್ಲೂ ನಮಗೆ ಅದೊಂಥರ ಆಶೀರ್ವಾದ. ನಮ್ಮ ಜೊತೆ ಯಾವಾಗಲೂ ಚಾಮುಂಡಮ್ಮನ ಶಕ್ತಿ ನಮ್ಮ ಜೊತೆ ಇರುತ್ತೆ ಅನ್ನೋದು ನಮ್ಮೆಲ್ಲರ ನಂಬಿಕೆ ಆಗಿರುತ್ತೆ. ದೇವಸ್ಥಾನದ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಮುಗೀತು. ಅದರಿಂದ ಹೊರಗಡೆ ಬಂದ ಮೇಲೆ ಎಲ್ಲರೂ ಕೈ ಮುಗಿದು ಅಡ್ಡ ಬಿದ್ದು ದೇವ್ರ ಹತ್ರ ಕೇಳ್ಕೊಂಡ್ವಿ. ಮತ್ತು ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಮ್ಮ ದೇವಸ್ಥಾನದ ಮುಂಭಾಗ ಒಬ್ಬರು ಕೈಗೆ ಶ್ರೀರಕ್ಷೆಯಾಗಿ ಒಂದು ದಾರನ ಕಟ್ತಾರೆ. ಸೊ ಇದು ನನ್ನ ಸಿಸ್ಟರ್ ಇಲ್ಲ ಎಲ್ಲರೂ ಕಟ್ಟಿಸ್ಕೊಳ್ತಾ ಇದ್ದಾರೆ, ನಾವು ಕಟ್ಟಿಸ್ಕೋಬೇಕು ಅಂತ ಹೇಳಿದ್ರು. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಎಲ್ಲರೂ ಕೈಗೆ ದಾರವನ್ನು ಕೂಡ ಕಟ್ಟಿಸ್ಕೊಳ್ತಾ ಇದ್ವಿ. ಈ ಥರ ಕೈಯಲ್ಲಿ ದಾರ ಕಟ್ಟಿಸ್ಕೊಳ್ಳೋದು ಏನೋ ಒಂಥರ ನಮಗೆ ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುತ್ತೆ. ಅಮ್ಮನ ಶಕ್ತಿ ನಮ್ಮ ದೇಹದಲ್ಲಿ ಯಾವಾಗಲೂ ಪಾಸಿಟಿವ್ ವೈಬ್ಸು ನಮ್ಮ ಜೊತೆ ಯಾವಾಗಲೂ ಇರಬೇಕು ಅನ್ನೋ ಒಂದು ನಂಬಿಕೆಯಿಂದ ಇಲ್ಲಿ ಕಟ್ಟಿಸ್ಕೊಳ್ತಾರೆ. ಯೂಶ್ವಲಿ ನಾವು ಯಾವಾಗಲೂ ದೇವಸ್ಥಾನಕ್ಕೆ ಹೋದಾಗ ಈ ಥರದ ದಾರಗಳಂತೂ ಕಟ್ಟಿಸ್ಕೊಳ್ತಾನೆ ಇದ್ವಿ. ಹಳೇ ದಾರ ಇತ್ತು, ಅದನ್ನು ತೆಗೆಸ್ಬಿಟ್ಟು ಮತ್ತೆ ನಾನು ಕೂಡ ಇಲ್ಲಿ ದಾರನ ಕಟ್ಟಿಸ್ಕೊಂಡೆ. ಅಂದರೆ ಆ ಬಣ್ಣ ನಾವು ಅಂದರೆ ಆ ಒಂದು ಕೇಸರಿ ಅಥವಾ ಒಂದು ಕೆಂಪು ಬಣ್ಣದ ನಾವು ಆ ದಾರನ ನಾವು ಕೈಗೆ ಕಟ್ಟೋದ್ರಿಂದ ನಮಗೆ ಅನಿಸುತ್ತೆ ಏನೋ ಒಂಥರ ಒಂದು ಎನರ್ಜಿ ನಮ್ಮ ಜೊತೆ ಇದೆ, ನಮ್ಮನ್ನು ಕಾಪಾಡುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ರಕ್ಷೆಯಾಗಿ ಆ ಥರದ್ದು ಒಂದು ದಾರನ ಕೈಗೆ ಎಲ್ಲರೂ ಕಟ್ಟಿಸ್ಕೊಂಡ್ವಿ. ಅಲ್ಲಿಂದ ಹೊರಟು ನಂತರ ನಾವು ತುಂಬ ಬಿಸಿಲಿರೋದ್ರಿಂದ ಕಬ್ಬಿನ ಜ್ಯೂಸ್ ಕುಡಿದ್ವಿ ಎಲ್ಲರೂ. ಮತ್ತು ಏನೋ ರಾಜ ಸ್ಪೆಷಲ್ ಅಂತ ಹೇಳಿ ಚುರುಮುರಿ ಥರ ಅದು ಒಂದು ಸ್ಪೆಷಲ್ಲು, ತುಂಬ ಖಾರ ಆಗಿತ್ತು, ಚೆನ್ನಾಗಿತ್ತು ಟೇಸ್ಟ್ ಕೂಡ. ನಾವು ಅದನ್ನು ತಿಂದ್ಕೊಂಡು ಅಲ್ಲಿಂದ ಮತ್ತೆ ನಾವು ಕಾರ್ ಪಾರ್ಕಿಂಗ್ ಕಡೆಗೆ ಅದೇ ಮಳಿಗೆ ರೂಟಲ್ಲಿ ನೋಡಿಕೊಂಡು ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಚಾಮುಂಡೇಶ್ವರಿಯು ಮೈಸೂರು ಮಹಾರಾಜರ ಒಡೆಯರ ವಂಶದ ಕುಲದೇವತೆ ಈ ಚಾಮುಂಡೇಶ್ವರಿ ದೇವಿ. ದಸರಾ ಸಮಯದಲ್ಲಿ ರಾಜವಂಶಸ್ಥರು ಈ ದೇವಿಗೆ ವಿಶೇಷವಾಗಿ ಪೂಜೆಗಳನ್ನ ಸಲ್ಲಿಸ್ತಾರೆ. ಇದು ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಬೆಟ್ಟದ ವಿಶೇಷತೆ ಇನ್ನೊಂದು ಏನಪ್ಪ ಅಂತ ಹೇಳೋದಾದರೆ, ನಮ್ಮ ಮೈಸೂರಿಗೆ ಮೈಸೂರು ಅಂತ ಹೆಸರು ಬಂದಿದೆ ಈ ಸ್ಥಳದಿಂದ. ಅದೇ ಹೇಗಪ್ಪ ಅಂತ ಹೇಳೋದಾದರೆ, ಮಹಿಷಾಸುರನ ಮರ್ದನ ಮಾಡಿರುವಂತಹ ಸ್ಥಳ ಇದು. ಸೊ ಮಹಿಷಾಸುರ ಹೆಸರಿಂದ ಮೈಸೂರು ಅಂತ ಹೆಸರು ಬಂದಿರುವಂಥದ್ದು ಕೂಡ ವಾಡಿಕೆ ಇದೆ. ಹಾಗೆ ಚಾಮುಂಡಿ ಅಂತ ಹೇಗೆ ಹೆಸರು ಬಂತು, ಚಾಮುಂಡಿ ಬೆಟ್ಟ ಅಂದರೆ ಚಾಮುಂಡೇಶ್ವರಿ ಈ ಹೆಸರು ಹೇಗೆ ಬಂತು ಅಂದರೆ, ಚಂಡ ಮತ್ತು ಮುಂಡ ಅಂತ ಇರೋವಂಥ ಇಬ್ಬರು ರಾಕ್ಷಸರನ್ನು ಸಂಹಾರ ಮಾಡಿರುವಂಥದ್ದು ನಮ್ಮ ದೇವಿ. ಹಾಗಾಗಿ ಇದು ಚಾಮುಂಡೇಶ್ವರಿ ಅಂತ ಆಯಿತು. ಹಾಗೆ ಚಾಮುಂಡಿ ಬೆಟ್ಟ ಅನ್ನೋ ಹೆಸರು ಕೂಡ ಈ ಒಂದು ಸ್ಥಳಕ್ಕೆ ಬಂತು. ಹಾಗೆ ನಮ್ಮ ಚಾಮುಂಡೇಶ್ವರಿಯ ಮೂಲ ಸ್ಥಾನ ನಮ್ಮ ಈ ಚಾಮುಂಡಿ ಬೆಟ್ಟನೇ. ದೇವಿಯು ನೆಲೆಸಿರುವಂಥದ್ದು ನಮ್ಮ ಚಾಮುಂಡಿ ಬೆಟ್ಟದಲ್ಲೇ. ಇದಲ್ಲದೆ ಚಾಮುಂಡೇಶ್ವರಿನ ಹಲವಾರು ಬೇರೆ ಬೇರೆ ಊರುಗಳಲ್ಲಿ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ಅವತಾರಗಳಲ್ಲಿ ಪೂಜೆ ಮಾಡೋದನ್ನು ನಾವೆಲ್ಲರೂ ನೋಡಿರ್ತೀವಿ. ಚಾಮುಂಡೇಶ್ವರಿಗೆ ಹಲವಾರು ಅವತಾರಗಳು ಕೂಡ ಇದೆ. ಹಲವಾರು ಅವತಾರದ ಬೇರೆ ಬೇರೆ ವಿಭಿನ್ನವಾದ ಹೆಸರುಗಳಲ್ಲಿ ಪೂಜೆನ ಆರಾಧನೆಯನ್ನು ಮಾಡ್ತಾರೆ. ಅದರಲ್ಲಿ ಯಾವ್ಯಾವ ವಿಧಗಳಿದೆ ಅಂತ ಹೇಳೋದಾದರೆ, ಚಾಮುಂಡೇಶ್ವರಿಗೆ ದುರ್ಗೆ, ಮಹಿಷಾಸುರ ಮರ್ದಿನಿ, ಕಾಳಿ, ಭವಾನಿ, ಶಕ್ತಿ, ಪಾರ್ವತಿ, ಅಂಬಿಕಾ, ಜಗದಾಂಬೆ, ಚಂಡಿಕಾ, ಮಹಾದೇವಿ, ಶೂಲಿನಿ, ರುದ್ರಾಣಿ, ತ್ರಿನೇತ್ರೆ, ಶಾಂಭವಿ, ಸರ್ವಮಂಗಳೆ, ನವರಾತ್ರಿ ದೇವಿ, ಅಷ್ಟಭುಜ ದೇವಿ, ಈ ರೀತಿ ಹಲವಾರು ಹೆಸರುಗಳಲ್ಲಿ ದೇವರ ಆರಾಧನೆಗಳನ್ನು ನಮ್ಮೆಲ್ಲ ನಾಡದೇವತೆಯಾಗಿರುವ ಚಾಮುಂಡೇಶ್ವರಿಗೆ ಬೇರೆ ಬೇರೆ ಅವತಾರಗಳಲ್ಲಿ, ಬೇರೆ ಬೇರೆ ಒಂದು ಊರುಗಳಲ್ಲಿ ಅಂದರೆ ಕುಲದೇವತೆಯಾಗಿ ಎಲ್ಲರ ಒಂದು ಪೂಜೆಗೆ ಪಾತ್ರರಾಗಿರ್ತಾರೆ ನಮ್ಮ ಈ ಚಾಮುಂಡೇಶ್ವರಿ ದೇವಿಯು.
ಹಾಗೆ ನಮ್ಮ ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದ ನಮ್ಮ ಮೈಸೂರಿನ ಎಲ್ಲ ಜನತೆ ಮೇಲೆ ಆಶೀರ್ವಾದ ಸದಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಇಲ್ಲಿಗೆ ನಾನು ಚಾಮುಂಡೇಶ್ವರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಟ್ಟದಿಂದ ಹಾಗೆ ನಾವು ಉತ್ನಳ್ಳಿ ಬೆಟ್ಟಕ್ಕೆ ಹೋಗ್ತೀವಿ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಚಾಮುಂಡೇಶ್ವರಿಯ ತಂಗಿ ಉತ್ನಳ್ಳಿ ದೇವಿ ಅಂದರೆ ತ್ರಿಪುರ ಸುಂದರಿ ನಮ್ಮ ಉತ್ನಳಮ್ಮ ದೇವರು ಚಾಮುಂಡೇಶ್ವರಿಯ ಸ್ವಂತ ತಂಗಿ ಆಗಿರ್ತಾಳೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಯೂಶ್ವಲಿ ಎಲ್ಲರೂ ಕೂಡ ಚಾಮುಂಡಿ ಬೆಟ್ಟದಿಂದ ನೆಕ್ಸ್ಟ್ ಉತ್ನಳ್ಳಿ ಬೆಟ್ಟಕ್ಕೆ ಹೋಗುವಂಥದ್ದು ಎಲ್ರಿಗೂ ಒಂದು ಅಭ್ಯಾಸ. ಅಕ್ಕನ ದರ್ಶನ ಮಾಡಿದ್ಮೇಲೆ ತಂಗಿಯ ದರ್ಶನ ಮಾಡ್ತಾರೆ ಎಲ್ಲರೂ. ಸೊ ತುಂಬ ಹತ್ರ ಇರೋದ್ರಿಂದ ಎಲ್ಲರೂ ಕೂಡ ಹಾಗೆ ಎರಡೂ ದರ್ಶನನ ಬೇಗ ಅಂದರೆ ಒಟ್ಟಿಗೆ ಮುಗಿಸ್ಕೊಳ್ತಾರೆ. ಸೊ ನಾವು ಹಾಗೆ ಚಾಮುಂಡಿ ಬೆಟ್ಟದಿಂದ ಉತ್ನಳ್ಳಿ ಬೆಟ್ಟಕ್ಕೆ ಬಂದ್ವಿ. ಉತ್ನಳ್ಳಿ ದೇವಸ್ಥಾನ ನಾನು ನೋಡಿರೋ ಹಾಗೆ ಒಂದು 3-4 ಇಯರ್ಸಿಂದನೂ ಕೂಡ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೇ ಇದೆ. ಸೊ ಮೇ ಬಿ ಈ ದಸರೆ ಒಳಗಡೆ ಮುಗಿಬೋದು. ಸೊ ಗೋಪುರ ಮತ್ತು ಇದೆಲ್ಲ ತುಂಬ ಅಂದರೆ ಚೇಂಜಸ್ ಮಾಡಿ ಈಗ ಅಲ್ಲಿ ಪ್ರೋಸೆಸ್ ನಡೀತಾ ಇದೆ. ದೇವಸ್ಥಾನ ಸ್ವಲ್ಪ ಖಾಲಿನೇ ಇತ್ತು, ಮಧ್ಯಾಹ್ನ ಆಗಿರೋದ್ರಿಂದ ತುಂಬ ರಶ್ ಏನಿರಲಿಲ್ಲ. ದರ್ಶನ ಕೂಡ ಆರಾಮಾಗಿ ಬೇಗನೆ ದರ್ಶನ ಮುಗೀತು. ತುಂಬ ಬಿಸಿಲಿರೋದ್ರಿಂದ ನಾವು ಪಾರ್ಕಿಂಗ್ ಸೈಡಲ್ಲಿ ಹಾಕಿ ಅಲ್ಲಿಂದ ನಾವು ನಡ್ಕೊಂಡು ಹೋಗಬೇಕಾದ್ರೆ ತುಂಬ ಬಿಸಿಲಿದೆ. ಯೂಶ್ವಲಿ ದೇವಸ್ಥಾನಗಳಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಮಧ್ಯದಲ್ಲಿ ಒಂದು ಕಾರ್ಪೆಟ್ ಥರದ್ದು ಯಾವುದಾದ್ರೂ ಮ್ಯಾಟ್ ಹಾಕುವಂಥ ವ್ಯವಸ್ಥೆ ಮಾಡಬೇಕು. ಇಲ್ಲಾಂದರೆ ಈ ಬಿಸಿಲಲ್ಲಿ ತುಂಬ ಅಂದರೆ ನಡೆಯೋದಕ್ಕೆ ಕಷ್ಟ ಆಗುತ್ತೆ. ಓಕೆ, ನಾವೆಲ್ಲ ಓಕೆ, ಬಟ್ ತುಂಬ ಏಜ್ ಆಗಿರುವಂಥ ವಯಸ್ಸಾಗಿರುವಂಥವರು ಮತ್ತು ಮಕ್ಕಳುಗಳಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ದೇವಸ್ಥಾನದ ಒಂದು ಈ ಮುಜರಾಯಿ ಇಲಾಖೆ ಆಗಿರ್ಬೋದು ಅಥವಾ ದೇವಸ್ಥಾನ ಟ್ರಸ್ಟ್ ಯಾರೆಲ್ಲ ಮೆಂಬರ್ಸ್ ಇದ್ದೀರಾ ದಯವಿಟ್ಟು ಎಲ್ಲರೂ ಈ ಒಂದು ವ್ಯವಸ್ಥೆನ ಮಾಡಬೇಕು ಭಕ್ತಾದಿಗಳಿಗೆ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೇನೆ. ಹಾಗೆ ನಾನು ನಮ್ಮ ಉತ್ನಳ್ಳಿ ದೇವಿಯ ಬಗ್ಗೆ ಹೇಳೋದಾದರೆ ನಮ್ಮ ಉತ್ನಳಮ್ಮ ಅಲಂಕಾರ ಪ್ರಿಯೆ ಅಂತಲೇ ಹೇಳ್ಬೋದು. ಯೂಶ್ವಲಿ ನೀವೆಲ್ಲರೂ ನೋಡಿರ್ತೀರ, ದೇವಸ್ಥಾನಕ್ಕೆ ಯಾವಾಗ ಬಂದರೂ ಕೂಡ ದೇವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಅಲಂಕಾರ ಮಾಡಿರ್ತಾರೆ. ಅದನ್ನು ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು, ಅಷ್ಟು ತುಂಬ ಚೆನ್ನಾಗಿ ನಮ್ಮ ಉತ್ನಳಮ್ಮ ಕಾಣಿಸ್ತಾ ಇರ್ತಾಳೆ. ಉತ್ನಳ್ಳಿ ದೇವಿಯ ಆಶೀರ್ವಾದ ಪ್ರತಿಯೊಬ್ಬರ ಮೇಲೂ ಇರಲಿ ಅಂತ ನಾನು ಕೇಳ್ಕೊಳ್ತೇನೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಹಾಗೆ ನಾವು ನಮ್ಮ ಅಮ್ಮನ ಮನೆ ಕಡೆ ಬಂದ್ವಿ. ಸೊ ಅಮ್ಮನ ಮನೆಯಿಂದ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಸೊ ಇವತ್ತಿಗೆ ಇಂದಿನ ವ್ಲಾಗನ್ನು ಮುಗಿಸ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ವಿಶೇಷತೆ ನಿಮ್ಮೆಲ್ಲರಿಗೂ ತುಂಬ ಖುಷಿಯಾಗಿದೆ ಅಂತ ಅಂದ್ಕೊಳ್ತೇನೆ. ಯಾರೆಲ್ಲ ನನ್ನ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿ ಧನ್ಯವಾದಗಳು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ.